ಸರ್ಕಾರ ಇನ್ನು ಏನು ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇಲ್ಲ, ಬಡವರ ಕೆಲಸ ಮಾಡ್ತಾ ಇಲ್ಲ ಅಂತಂದು ನಾನು ಇವತ್ತು ಹೇಳ್ತೀನಿ. ಯಾರ್ಯಾರು ಮಾತಾಡ್ತಾ ಇದ್ದಾರೆ ಇವತ್ತು ವಿಜಯನಗರಕ್ಕೆ ಬಂದು ನೋಡಿ, ಜನರು ನೋಡಿದ್ರೆ ನಿಮಗೆ ಗೊತ್ತಾಗತ್ತ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ಒಂದ್ಸತಿ ಅರ್ಥ ಮಾಡ್ಕೋಬೇಕಾಗತ್ತ ಬಂಧುಗಳೇ. ಇವತ್ತ ರಾಹುಲ್ ಗಾಂಧಿ ಸಾಹೇಬ್ರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಇವತ್ತು ಬಂದು ನಿಮಗೆ ಹಕ್ಕು ಪತ್ರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ನಾನು ಹೇಳಿದೆ ಬೇರೆ ಹಕ್ಕು ಪತ್ರ ಸಾಲದು, ನಿಮಗೆ ಹಕ್ಕಿನ ಜೊತೆಗೆ ರಿಜಿಸ್ಟರ್ ಮಾಡಿಸುವಂತ ಕೆಲಸವನ್ನ ಮಾಡುವಂತದ್ದನ್ನು. ಅದರ ಜೊತೆಗೆ ಇವತ್ತ ಯಾರು ಚುನಾವಣೆ ಪೂರ್ವದೊಳಗೆ ಈ 2 ವರ್ಷದಿಂದ ವೇದಿಕೆ ಮೇಲಿದ್ದಂತ ಎಲ್ಲ ಶಾಸಕ ಮಿತ್ರರು ಎಲ್ಲರೂ ನಾವು ನಿಮಗೆ ಹಳ್ಳಿಯೊಳಗ ಪ್ರತಿಯೊಂದು ಗ್ರಾಮದೊಳಗ ಪ್ರತಿಯೊಂದು ವಾರ್ಡ್ನೊಳಗ ಭಾಷಣ ಮಾಡಿ ಬಂದಿದ್ವಿ. ನಮ್ಮನ್ನ ಗೆಲ್ಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳನ್ನ ನಿಮ್ಮ ಮನೆಗೆ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತ 5 ಗ್ಯಾರಂಟಿಯನ್ನ ನಿಮ್ಮ ಮನೆಗೆ ಮುಟ್ಟಿಸುವಂತ ಕೆಲಸ ಇವತ್ತು ಸ್ವಾಭಿಮಾನದಿಂದ ಬಡವರು ನೆಮ್ಮದಿಯಿಂದ ಬದುಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಬಂದು ಹೇಳಿದ್ರು 5 ಗ್ಯಾರಂಟಿ ಕೊಡ್ತೀವಿ, ಪ್ರತಿಯೊಂದು ಮನೆಗೆ ನನ್ನ ತಾಯಂದರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಹಾಕ್ತೀವಿ, 5 ಕೆಜಿ ಅಕ್ಕಿ ಕೊಡ್ತೀವಿ, 5 ಕೆಜಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ, ಬಸ್ ಅನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ. ಇವೆಲ್ಲವನ್ನ 5 ಗ್ಯಾರಂಟಿ ಯುವಕರಿಗೆ ಯುವ ನಿಧಿಯನ್ನು ಕೊಡುವಂತ ಮಾತು ಕೆಲಸವನ್ನ ಹೇಳಿದ್ವಿ. ಇವತ್ತು ಇದನ್ನೆಲ್ಲವನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ದೀವಿ. ಅವಾಗ ಬಹಳಷ್ಟು ಮಂದಿ ಹೇಳಿದ್ರು ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ, ಇವೆಲ್ಲ ಗ್ಯಾರಂಟಿ ಕೊಡೋದ್ರಿಂದ ಯಾವ ಅಭಿವೃದ್ಧಿ ಕೆಲಸ ಆಗಲ್ಲ, ಬಡವರಿಗೆ ಏನು ದುಡ್ಡು ಮುಟ್ಸಾಗಲ್ಲ, ಸುಳ್ಳು ಹೇಳ್ತಾರೆ ಅಂತಂದು. ಆದ್ರೆ ಇವತ್ತು ಅಭಿವೃದ್ಧಿಯ ಜೊತೆಗೆ ನಿಮ್ಮ ಮನೆಗೆ ದುಡ್ಡು ಮುಟ್ಟಿಸುವಂತ ಕೆಲಸವನ್ನ ಆ ಮಾತು ಕೊಟ್ಟಂತೆ ನುಡಿದಂತೆ ಏನಾದ್ರೂ ನಡೆದಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ.